ಇವತ್ತಿನ ಕ್ಲಾಸಲ್ಲಿ ಇಫ್ ಸ್ಟೇಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಎಕ್ಸೆಲಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಈಗ ಕೊಟ್ಟಿರೋಂಥ ಎಕ್ಸಾಂಪಲಲ್ಲಿ ಐಟಮ್ ಇದೆ, ಕ್ವಾಂಟಿಟಿ ಇದೆ, ಕಾಸ್ಟ್ ಇದೆ. ನಮಗೆ ಕ್ವಾಂಟಿಟಿ ಮಲ್ಟಿಪ್ಲೈ ಬೈ ಕಾಸ್ಟ್ ಮಾಡಿದ್ರೆ ಟೋಟಲ್ ಬರುತ್ತೆ. ಐ ಹ್ಯಾವ್ ಯೂಸ್ ದ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು ಕ್ವಾಂಟಿಟಿ ಇಂಟು ಕಾಸ್ಟ್. ಈ ಫಾರ್ಮುಲಾನ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಸೊ ನಿಮಗೆ ಅದು ಟೋಟಲ್ ಅಮೌಂಟ್ ಗೊತ್ತಾಯಿತು. ಸಬ್ ಟೋಟಲ್ಗೆ ನಾನು ಸಿಂಪಲ್ ಆಗಿ ಸಬ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಇಸ್ ಈಕ್ವಲ್ಸ್ ಟು ಸಮ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಆಲ್ ದ ಕ್ವಾಂಟಿಟೀಸ್ ಟೋಟಲ್ಸ್. ಸೊ ನಿಮಗೆ ಸಬ್ ಟೋಟಲ್ ಬಂತು. ಈ ಫಂಕ್ಷನ್ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ ಇಲ್ಲೊಂದು ಕಂಡೀಷನ್ ಇದೆ. ಇನ್ ಕೇಸ್ ಏನಾದರೂ ನೀವು ಯಾವಾಗ ಇಲ್ಲಿ ಒಂದು ಡ್ರಾಪ್ ಡೌನ್ ಲೀಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಎಸ್ ಆರ್ ನೋ ಅಂತ. ಯಾವಾಗ ಸೇಲ್ಸ್ ಟ್ಯಾಕ್ಸ್ ಎಸ್ ಅಂತ ಬರುತ್ತೆ ಆವಾಗ ನಿಮ್ಗೆ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಅಮೌಂಟ್ ಬರಬೇಕು. ನಾನು ಅಸ್ಯೂಮ್ ಮಾಡ್ತಿದ್ದೀನಿ 18% ಇಸ್ ಅ ಸೇಲ್ಸ್ ಟ್ಯಾಕ್ಸ್. ಐ ಆಮ್ ರಿಪೀಟಿಂಗ್ ಅಗೈನ್ 18% ಇಸ್ ಅ ಸೇಲ್ಸ್ ಟ್ಯಾಕ್ಸ್. ಯಾವಾಗ ಎಸ್ ಅಂತ ಬರುತ್ತೆ ಇಲ್ಲಿ ನನಗೆ ಸಬ್ ಟೋಟಲ್ ಇಂಟು 18% ಬರಬೇಕು. ಅದನ್ನು ಫಾರ್ಮುಲಾದಲ್ಲಿ ಹೇಗೆ ಬರೆಯೋದು, ಇಫ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಹೇಗೆ ಡೈನಾಮಿಕ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಐಲ್ ಸ್ಟಾರ್ಟ್ ವಿತ್ ಇಫ್ ಓಪನ್ ಬ್ರಾಕೆಟ್. ಲಾಜಿಕಲ್ ಟೆಸ್ಟ್ ಏನಾಗುತ್ತೆ, ಈ ಲಾಜಿಕಲ್ ಟೆಸ್ಟ್ ನಾವು ಕಂಪೇರ್ ಮಾಡಬೇಕಾಗಿರೋದು ಈ ಸೆಲ್ಲಲ್ಲಿ, ಐ ಮೀನ್ D7ನಲ್ಲಿ. ಇಫ್ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಎಸ್, ಈ ಥರದೊಂದು ಸಿಚುವೇಶನ್ ಬಂದಾಗ ಇಫ್ ಎಸ್ ಆದರೆ ಏನಾಗಬೇಕು, ನಮಗೆ ಇಲ್ಲಿ ಸಬ್ ಟೋಟಲ್ ಇದೆಯಲ್ವಾ ಇದನ್ನ ಇಂಟು 18% ಮಲ್ಟಿಪ್ಲೈ ಆಗಬೇಕು. 18% ಅನ್ನೋದು ಸೇಲ್ಸ್ ಟ್ಯಾಕ್ಸ್ ಅಮೌಂಟ್. ಓಕೆ, ಕಾಮ. ಇನ್ ಕೇಸ್ ಅಲ್ಲಿ ನೋ ಇತ್ತು, ಎಸ್ ಇಲ್ಲ ಅಂತಂದಾಗ ಇಟ್ ವಿಲ್ ಕಮ್ 0. ಸೇಲ್ಸ್ ಟ್ಯಾಕ್ಸ್ ಏನಾಗಬೇಕು, 0 ಆಗಬೇಕು. ಸೊ ದಟ್ ಈಸ್ ದ ರೀಸನ್ ಇಫ್ ವ್ಯಾಲ್ಯೂ ಫಾಲ್ಸ್ ಅಂತಂದಾಗ ಅಲ್ಲಿ ನಾನು 0 ಅಂತ ಹಾಕಿದ್ದೀನಿ. ಕ್ಲೋಸ್ ಬ್ರಾಕೆಟ್, ಎಂಟರ್. ನಮಗೆ ಸೇಲ್ಸ್ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಇನ್ ಕೇಸ್ ಇಲ್ಲಿ ನೋ ಅಂತ ಮಾಡಿದ್ರೆ ಅಲ್ಲಿ ನಿಮಗೆ 0 ಬರುತ್ತೆ. ಸೇಮ್ ಸಬ್ ಟೋಟಲ್ ಏನಿದೆಯೋ ಅದೇ ಬರುತ್ತೆ. ಇಲ್ಲಿ ಬೈ ದ ವೇ ಇಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿದ್ದೀನಿ, ಸಬ್ ಟೋಟಲ್ ಪ್ಲಸ್ ಟ್ಯಾಕ್ಸ್ ಅಮೌಂಟ್ನ ಯೂಸ್ ಮಾಡಿದ್ದೀನಿ. ಐ ರಿಪೀಟ್ ಒನ್ಸ್ ಅಗೇನ್, ಇಸ್ ಈಕ್ವಲ್ಸ್ ಟು ಸಬ್ ಟೋಟಲ್ ಪ್ಲಸ್ ಟ್ಯಾಕ್ಸ್ ಅಮೌಂಟ್. ಯಾವಾಗ ಇಲ್ಲಿ ನಿಮಗೆ ಎಸ್ ಬರುತ್ತೋ ಆವಾಗ ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ ವ್ಯಾಲ್ಯೂ. ಸೊ ಈ ಫಾರ್ಮುಲಾನ ಇನ್ನೂ ನಿಮಗೆ ತುಂಬ ಅರ್ಥ ಆಗ್ತಿಲ್ಲ ಈ ಫಾರ್ಮುಲಾನ, ನಾನು ಇನ್ನೊಂದ್ಸರಿ ನೋಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ನೀವು ಫಾರ್ಮುಲಾಸ್ಗೆ ಹೋಗಿ, ಫಾರ್ಮುಲಾಸಲ್ಲಿ ಇವ್ಯಾಲ್ಯುವೇಟ್ ಫಾರ್ಮುಲಾ ಅಂತ ಒಂದು ಫಂಕ್ಷನ್ ಇದೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ನೋಡಿ ಇವ್ಯಾಲ್ಯುವೇಟ್ ಫಂಕ್ಷನಲ್ಲಿ ಇಲ್ಲಿ D7 ಅಂತ ಇದೆ. D7 ಇನ್ ನಥಿಂಗ್ ಬಟ್ ಇಲ್ಲಿ ಏನಿದೆಯೋ ವ್ಯಾಲ್ಯೂ ನೀವು ಇವ್ಯಾಲ್ಯುವೇಟ್ ಅಂತ ಕೊಟ್ಟರೆ ಇಲ್ಲಿ ಏನಿದೆ ಅಂತ ಬರುತ್ತೆ. ಸೊ ಇಲ್ಲಿರೋಂಥ ಕಂಪ್ಯಾರಿಸನ್ ಇದು ಟ್ರೂ ಅಂತ ಬರುತ್ತೆ. ಇದೇನು ವ್ಯಾಲ್ಯೂ ಇದೆಯೋ ಇದಕ್ಕೆ ಈಕ್ವಲ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಏನು ಬರುತ್ತೆ, ಟ್ರೂ ಅಂತ ಬರುತ್ತೆ. ಸೊ ಇದು ಲಾಜಿಕಲ್ ಟೆಸ್ಟ್ ಟ್ರೂ ಆಯಿತು ಅಂತಂದರೆ ನೀವು ಇಲ್ಲಿ ಏನು ಎಕ್ಸಿಕ್ಯೂಟ್ ಮಾಡ್ತೀರೋ ಅದು ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಾಂಪಲ್ಗೆ 380 ಅಂದರೆ ಸಬ್ ಟೋಟಲ್ ಇಂಟು 18%. ಸೊ ನಿಮ್ಗಲ್ಲಿ 18% ಅನ್ನೋದನ್ನು ಮತ್ತೆ ಒಂದು ಸ್ಟೆಪ್ ಹೋಗಿ ಅಲ್ಲಿ ನಿಮ್ಗೊಂದು ಅಮೌಂಟ್ ಬಂತು. ಎಷ್ಟು ಬಂತು, 68.4. ಸೊ ಟ್ರೂ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ 68.4. ಸೊ 68.4 ಎಕ್ಸಿಕ್ಯೂಟ್ ಆಗ್ತಿದೆ. ಸೊ ಇನ್ ಕೇಸ್ ಇದು ಫಾಲ್ಸ್ ಆಗಿದ್ರೆ, ಐ ಮೀನ್ ನೋ ಆಗಿದ್ರೆ ನೋಡಿ ಇವ್ಯಾಲ್ಯುವೇಟ್ ಫಂಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಲೆಟ್ ಮಿ ಗೋ ಟು ದ ಇವ್ಯಾಲ್ಯುವೇಟ್ ಫಂಕ್ಷನ್ ಅಗೇನ್. ಇಲ್ಲಿ D7 ಇಸ್ ನಥಿಂಗ್ ಬಟ್ ನೋ, ಇದು ಫಾಲ್ಸ್ ಆಯಿತು. ಸೊ ಫಾಲ್ಸ್ ಆಗಿರೋದ್ರಿಂದ ಏನಾಯಿತು, ನಿಮ್ಗೆ ಇಲ್ಲಿ 0 ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಐ ಹೋಪ್ ಈ ಥರದೊಂದು ಎಕ್ಸೆಲಲ್ಲಿ ಕಾಂಪ್ಲೆಕ್ಸ್ ಇರೋಂಥ ಫಾರ್ಮುಲಾಸ್ನ ನೀವು ಇವ್ಯಾಲ್ಯುವೇಟ್ ಫಂಕ್ಷನ್ಗೆ ಯೂಸ್ ಮಾಡಿ, ಇವ್ಯಾಲ್ಯುವೇಟ್ ಫಾರ್ಮುಲಾ ಯೂಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಡೌನ್ ಆಗೋದನ್ನು ನೀವು ನೋಡ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ನನಗೂ ಕಾಂಪ್ಲೆಕ್ಸ್ ಇರೋಂಥ ಫಾರ್ಮುಲಾನ ತಿಳ್ಕೊಳ್ಳೋದಕ್ಕೆ ನಾನು ಇದೇ ಆಪ್ಷನ್ನ ಯೂಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ಲೈಕ್ ಆಗಿದ್ರೆ ಲೈಕ್ ಮಾಡಿ. ಸೊ ಇನ್ನೊಬ್ಬರಿಗೆ ಹೆಲ್ಪ್ ಆಗಿದ್ರೆ ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತುಂಬ ಈ ಥರದ ವಿಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.